ಹಂಗಾಗಿ ಏನಾಗ್ಬಿಟ್ಟದಂದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಪುಣ್ಯಾತ್ಮನ ಬಿಟ್ಟು ಬರೇ ಗಾಂಧಿ ನೀರು ಗಾಂಧಿ ನೀರು ಗಾಂಧಿ ನೀರು ಚಾಚಾ ಮತ್ತು ಅಕ್ಟೋಬರ್ 2 ಬಂತಂದ್ರೆ ಅದೇ ಹಾಡು. ಅವತ್ತು ಇನ್ನೊಬ್ಬ ಮಹಾಪುರುಷನ ಜಯಂತಿ ಐತಿ, ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಜಯಂತಿ ಐತಿ. ನಾನಂತರೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಫೋಟೋ ಕಟ್ಟಿ ಹಾರಾಕ್ತೀನಿ ಅಕ್ಟೋಬರ್ 2. ಗಾಂಧಿ ಅಲ್ಲಿ ಇರ್ತಾನೆ, ಯುರೋಪ್ ಅಲ್ಲಿ ಇರ್ತೈತೆ. ಯಾಕಂದ್ರೆ ಗಾಂಧಿ ದಿಲ್ಲಿ ಒಳಗ ಪಾಕಿಸ್ತಾನದಿಂದ ಹಿಂದೂಗಳು ಲಕ್ಷಾಂತರ ಹಿಂದೂಗಳು ಬರ್ತಾರೆ ಭಾರತ ವಿಭಜನೆ ಮಾಡಾಕ. ಅಲ್ಲೆಲ್ಲ ಇವೆಲ್ಲ ಮುಸಲ್ಮಾನರ ಕಡೆ ಪಾಕಿಸ್ತಾನಕ್ಕೆ ಹೋಗಾಡ್ತಾರೆ, ಮಸೂತಿಗಳು ಎಲ್ಲ ಖಾಲಿ ಇರ್ತಾರೆ. ಹಿಂದೂಗಳು ಹೋಗಿ ಗಾಂಧಿ ಕೇಳ್ಕೊತಾರೆ, ಮಸೂದಿಗಳು ಎಲ್ಲ ಖಾಲಿ ಅದಾವು, ಅದಕ್ಕೆ ನಾವು ಅಲ್ಲಿ ಇರ್ತೀವಿ ಅಂದ್ರೆ ಗಾಂಧಿಯೇ ಅಲ್ಲಿ ಇರ್ತಕ್ಕಂಥದ್ದು ಅದು ಪವಿತ್ರವಾದ ಸ್ಥಳ ಅಂತ. ಅಲ್ಲಿ ಪಾಕಿಸ್ತಾನದಾಗಿದ್ದಂಥ ದೇವಸ್ಥಾನಗಳು ಏನಾಯ್ತು ಅಂದರೆ ನೆಹರು ಇದು ಗಾಂಧಿ ಒಂದು ಕಡೆ ಹೇಳ್ತಾರೆ, ನಾನು ಮಹಾರಾಣಾ ಪ್ರತಾಪ್ ಶಿವಾಜಿ ಮಹಾರಾಜ ಮಾಡಿದ ಹೋರಾಟವನ್ನು ಒಪ್ಪುವುದಿಲ್ಲ, ಅವರು ಭಯೋತ್ಪಾದಕ ಅಂತ ಗಾಂಧಿ ಅಂದಾಗ ಇನ್ನು ಮ್ಯಾಗ ಗಾಂಧಿ ಯುಗ ನೆಹರು ಯುಗ ಮುಗುದಕ್ಕೆ ಇಟ್ಟು ಬಂದು ನಾವು ಕೂಡಿದ್ವಿ. ಇದು ಯಾರ ಯುಗ? ಇದು ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆ ಯುಗ ಇಲ್ಲಿ ಮದ್ದೂರಿನಲ್ಲಿ ಪ್ರಾರಂಭ ಆಗಿದೆ. ಮದ್ದೂರಿನಿಂದ ಬಲಿದಾನ ದಿವಸ ಪ್ರಾರಂಭ ಆಗಿದೆ. ಮದ್ದೂರಿನಾಗ ಪ್ರಾರಂಭ ಆಗೈತೆ ಅಂದ್ರೆ ಅದು ಎಂಡ್ ಬಸವ ಕಲ್ಯಾಣ ತನಕ ಹೋಗುದೇ, ಕಡೆ ಚಾಮರಾಜನಗರ ತನಕ ಹೋಗುದೇ. ಕರ್ನಾಟಕದಲ್ಲಿ ಹೊಸ ಕ್ರಾಂತಿ ಮದ್ದೂರಿನಿಂದ ಚಾಲು ಹೋಗೋದಿದೆ. ನೀವೆಲ್ಲ ಇಷ್ಟು ಪ್ರೀತಿ ವಿಶ್ವಾಸ ನಾನು ಕಳಿಸಿದ್ದೀರಿ. ನನಗೂ ಮದ್ದೂರು ಕಂಡ್ಕೊಂಡು ಭಾಳ ಖುಷಿಲೇ ಬರ್ತೀನಿ. ಮನೆ ಒಬ್ಬ ದೊಡ್ಡ ಕೇಳಿದ್ರು, ಏನು ಬ್ರದರ್ ಯಾಕೆ ಮೇಲೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದೀರಾ? ಸುಮ್ಮನೆ ಹೋಗ್ತಾ ಇದ್ದೀನಿ, ಯಾರೋ ಕರೀತಾ ಇದ್ದಾರೆ. ಈಗ ಇದಕ್ಕೆ ಬಂದಿದ್ದು ಕೆರೆಗೋಡಿಗೆ ಒಬ್ಬ ನಾಯಕರು ಬಂದು, ಯಾಕೆ ನೀವು ಅಲ್ಲಿ ಹೋಗಿದ್ರಿ, ನೀವು 15,000 ಜನ ಸೇರಿದ್ರಂತೆ ಕೆರಗೋಡದಲ್ಲಿ ಹಿಂದೂಗಳು. ಅದಕ್ಕೆ ನಾನು ಮರುದಿವಸ ಒಂದು ಗಣಪತಿನ ಕೂಡಿಸಿದೆ, 8.5 ಲಕ್ಷ ರೂಪಾಯಿದು DJ ತಂದು ನಾನು ಮಂತ್ರಿಗಳು ಮೆರವಣಿಗೆ ಮಾಡ್ಕೊಂಡಿವಿ. ನೋಡಿ ಇಲ್ಲಿ ವಿಡಿಯೋ ತೋರಿಸಿದ್ರು ನನಗೆ, ನೋಡೋಣ ನಿನ್ಕಿತ ಹೆಚ್ಚಿದ್ರೆ ನನ್ಕಿತ ಹೆಚ್ಚಿದ್ರೆ ಮತ್ತೇನು ಹೀಗೆ ಹೇಳ್ಬೇಕಲ್ಲ, ಏನು ಕಡಿಮೆ ಮಾಡಿದ್ರೆ ಮತ್ತೆ ಜಗಕ್ಕೆ ಹಾಗಲ್ಲ ಅಂದ್ರೆ ಭಯ, ಮದ್ದೂರಿನ ಭಯ ಭಾಳ ಇದೆ. ಅದಕ್ಕೆ ಬಂಧುಗಳೇ, ಇಷ್ಟು ಜನ ಕೂಡಿದ್ರೆ ಅಂದ್ಮ್ಯಾಗ ನನಗೆ ಗ್ಯಾರಂಟಿ ಐತಿ 2028ಕ್ಕೆ ಕರ್ನಾಟಕದಲ್ಲಿ ದೊಡ್ಡ ಬದಲಾವಣೆ ಒಂದು ಗಾಳಿ ಬೀಸಲಾಗ್ತದೆ. ಅದರಲ್ಲಿ ನಮ್ಮಂಥ ಪೂಜ್ಯರು, ಇವತ್ತು ನಮ್ಮ ದೊಡ್ಡ ಸಂಸ್ಥಾನ ಮಟ್ಟದ ಪೂಜ್ಯರು ಬಂದು ಅವರು ಒಬ್ಬ ಒಳ್ಳೆ ದೊಡ್ಡ ಅಧಿಕಾರಿ, ಅದು KS ಹುದ್ದೆಯನ್ನು ತ್ಯಾಗ ಮಾಡಿಕೊಟ್ಟು ನಮ್ಮ ಧರ್ಮದ ಸನಾತನ ಧರ್ಮದ ರಕ್ಷಣೆಗಾಗಿ ಏನು ಕೆಲಸ ಪ್ರಾರಂಭ ಮಾಡ್ಯಾರೆ. ಅವ್ರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ, ನಿಮಗೂ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕೀ. ಇಲ್ಲೊಂದೇನೋ ಬೋರಾಪುರ ಗ್ರಾಮದಲ್ಲಿ ಒಂದು ಲವ್ ಜಿಹಾದ್ ಆಗಿದೆ. ಈಗ ಹೊಸ ಕಾನೂನು ತರಲಾಗತ್ತಾರೆ, ಯಾರು ಬೇಕಾದರೂ ಯಾರು ಲಗ್ನ ಅದನ್ನು ಏನು ಮಾಡಬಾರ್ದಂತೆ. ಅದನ್ನು ಅಲ್ಲಿ ವಿರೋಧ ಮಾಡ್ತೀವಿ. ಇನ್ನ ಈಗ ನಮ್ಮ ಗಾಡಿಯಲ್ಲಿ ಬಂದು ಒಂದು ಆಶೀರ್ವಾದ ತೊಗೊಂಡು ಹೋದ್ರು. ಲವ್ ಜಿಹಾದ್ ಏನಾರೇ ಅವ್ರು ಮಾಡಕತ್ತಾರಂದ್ರೆ ಅದಕ್ಕೆ ಪ್ರತಿ ಉತ್ತರ ನಾವು ಕೊಡಕ್ಕೆ ತಯಾರಿದ್ದೀವಿ. ಎಚ್ಚರಿಕೆಯಿಂದ ಇರಬೇಕನ್ನುವಂಥ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಮುಂದಿನ ದಿವಸಗಳಲ್ಲಿ ನಮ್ಮ ಹೆಣ್ಮಕ್ಳ ಸುರಕ್ಷತೆಗಾಗಿ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಅವರ ಹೆಣ್ಮಕ್ಳನ್ನ ಸುರಕ್ಷಿತವಾಗಿ ಅವರು ಎಲ್ಲೆಲ್ಲಿ ಹೋಗ್ತಾರೆ ಏನು ಎಲ್ಲಾದ್ರೂ ನಾವು ತಂದೆ ತಾಯಿಗಳು ನಿಗಾ ಇಡಬೇಕು. ಪ್ರತ್ಯೇಕವಾದಂಥ ಮಹಿಳಾ ಕಾಲೇಜಿನಲ್ಲೇ ನೀವು ಕಲಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕೀ ಜೈ ಶ್ರೀರಾಮ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.